ನಮಸ್ಕಾರ ಕನ್ನಡಿಗರೇ, ಅಂಬಿ ರೆಬಲ್ ನ್ಯೂಸಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಕೆಲವು ಮದ್ಯಪಾನ ಬಿಡಿಸುವ ಕೇಂದ್ರಗಳ ಬಗ್ಗೆ ಮಾತಾಡಬೇಕು ಅಂತ ನಾನು ಬಂದಿದ್ದೀನಿ. ಸ್ನೇಹಿತರೆ, ಈ ಮದ್ಯಪಾನ ಬಿಡಿಸುವ ಕೇಂದ್ರಗಳು ಈಗ ಕೆಲವರು ರಿಯಾಬ್ ಅಂತ ಕರೀತಾರೆ. ಈ ರಿಯಾಬ್ ಸೆಂಟರ್ಗಳಲ್ಲಿ ಯಾವ ರೀತಿ ನಡೀತಿದೆ ಅಂದರೆ ಅಕ್ರಮವಾಗಿ, ನಾನು ಇದು ಒಂದೇ ಇದರಲ್ಲಿ ನಾನು ಹೇಳೋಕ್ಕಾಗಲ್ಲ, ಒಂದು ಅರ್ಧ ಗಂಟೆ ಹೇಳೋಕ್ಕಾಗಲ್ಲ, ಗಂಟೆ ಹೇಳಲ್ಲ. ಇದನ್ನು ನನಗೆ ಗೊತ್ತಿರೋದನ್ನ ಈಗ ನಿಮಗೆ ಹೇಳ್ತಾ ಮುಂದಿನ ಭಾಗದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ಈ ಮದ್ಯಪಾನ ಬಿಡಿಸುವ ಕೇಂದ್ರಗಳು ಯಾವ ರೀತಿ ಇರ್ತವೆ ಅಂತಂದರೆ, ಈ ದನದ ಕಸಾಯಿಖಾನೆಗಳಿರ್ತವೆ. ಆದರೆ ಎಲ್ಲ ಅಲ್ಲ, ಕೆಲವು ಮದ್ಯಪಾನ ಕೇಂದ್ರಗಳು ದನದ ಕಸಾಯಿಖಾನೆ ಥರ ಇರ್ತವೆ. ಅಲ್ಲಿ ಯಾವುದೇ ಥರ ಸ್ವಚ್ಛತೆ ಇರೋದಿಲ್ಲ, ಕ್ಲೀನಿಂಗ್ ಇರೋಲ್ಲ. ಇವರು ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರ್ತಾರೆ, ಒಂದು 30 ಜನಕ್ಕೋ 40 ಜನಕ್ಕೋ. ಅಂದರೆ ಅವರಲ್ಲಿ ಎಷ್ಟು ಜಾಗ ಇದೆ ಅದನ್ನು ನೋಡಿ, ಎಷ್ಟು ಬೆಡ್ಗಳಿದ್ದಾವೆ ಇದನ್ನು ನೋಡಿ, ಇಲಾಖೆಯವರು ಎಷ್ಟು ವಾಶ್ರೂಮ್ ಇದ್ದಾವೆ, ಎಷ್ಟು ಬಾತ್ರೂಮ್ ಇದ್ದಾವೆ ನೋಡಿಬಿಟ್ಟು ಅವರು ನೀವು ಇಷ್ಟು ಜನನ ನಿಮ್ಮ ಮದ್ಯಪಾನ ಕೇಂದ್ರಗಳಲ್ಲಿ ನೀವು ಇರಿಸ್ಕೋಬೋದು ಅಂತ ಅವರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಆದರೆ ಈ ರಿಯಾಬ್ ಸೆಂಟ್ರುಗಳು ಮದ್ಯಪಾನ ಮತ್ತು ಧೂಮಪಾನ ಬಿಡಿಸೋ ಕೇಂದ್ರಗಳಾಗಿ ವರ್ಕ್ ಮಾಡ್ತಾ ಇಲ್ಲ. ಆಸ್ತಿ ವಿಚಾರ, ಗಂಡ ಹೆಂಡತಿ ಕಲಹ, ತಂದೆ ಮಗನ ಕಲಹ, ಈ ಥರದ ಎಲ್ಲ ಥರದ ಚಟುವಟಿಕೆಗಳು ನಡೆಸ್ತಾ ಹಣ ಮಾಡುವ ಉದ್ದೇಶಕ್ಕೆ ಇದು ದಂಧೆ ಕೇಂದ್ರಗಳಾಗಿವೆ. ಕೆಲವು ರಿಯಾಬ್ ಸೆಂಟ್ರುಗಳು ದಂಧೆ ಕೇಂದ್ರಗಳಾಗಿವೆ. ಯಾವ ರೀತಿ ಅಂದರೆ ಅವ್ರದ್ದು ದಂಧೆ ಅಂದರೆ ಹಣ ಮಾಡೋದು. ಈ ಹಣ ಮಾಡೋ ಉದ್ದೇಶದಿಂದ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮ ಯಾರು ಸೈನ್ ಹಾಕಲಿಲ್ಲ ಅಂದರೆ ಅವನು ಸ್ವಲ್ಪ ಎಣ್ಣೆ ಕುಡಿತಾವನೆ ಅಂದರೆ ಅವನಿಗೆ ಆ ದಿನ ಸ್ನೇಹಿತರು ಬಿಟ್ಟು ಪೂರ್ತಿಯಾಗಿ ಎಣ್ಣೆ ಹೊಡಿಸ್ತಾರೆ. ಪೂರ್ತಿಯಾಗಿ ಅವ್ನಿಗೆ ಎಣ್ಣೆ ಹೊಡಿಸ್ಬಿಟ್ಟು ರಿಯಾಬ್ ಕರ್ಕೊಂಡು ಕೂಡಾಕತ್ತಾರೆ. ಬೇಕಂದರೆ ಜೈಲಲ್ಲಿ ಕೇಸ್ ಆಗ್ಬಿಟ್ರೆ ಜೈಲಲ್ಲಿ ಹೋಗಿ ಬೇಲ್ ತರ್ಬೋದು, ಲಾಯರ್ ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಮತ್ತೊಂದು ಕಡೆಯಿಂದ ಏನೋ ಅನುಕೂಲ ಆಯ್ತದೆ, ಯಾರನ್ನೋ ಸಂಪರ್ಕ ಮಾಡಿ ಬೇಲ್ ತಂದು ಬಿಚ್ಚಿಬಿಡೋದು. ಆದರೆ ಒಂದು ಸತಿ ಈ ರಿಯಾಬ್ ಸೆಂಟ್ರ್ಗಳ್ನವರು ಕರ್ಕೊಂಡೋಗಿ ಕೂಡಾಕ್ತು ಅಂತಂದರೆ ಸಮಾಜದಲ್ಲಿರುವ ಎಲ್ಲ ನೆಟ್ವರ್ಕ್ನು ಕಟ್ ಮಾಡಿಬಿಡ್ತಾರೆ. ಅಲ್ಲಿ ಒಬ್ರ ಹತ್ರ ಮಾತಾಡೋಂಗಿಲ್ಲ, ಅಲ್ಲಿ ಒಬ್ರ ಹತ್ರ ಆ ಹೆಸರು ವಿಳಾಸನ ಹಂಚ್ಕೋಂಗಿಲ್ಲ. ಆ ರೀತಿ ಅವರ ಕಾಂಟ್ಯಾಕ್ಟ್ನೇ ಕಟ್ ಮಾಡಿಬಿಡ್ತಾರೆ. ಅಲ್ಲಿ ಒಂದೇ ಒಂದು ಚೀಟಿನೂ ಸುಧಾ ಒಳಗಡೆ ಹೋಗ್ದಂಗೆ ರೀತಿಯಲ್ಲಿ ನೋಡ್ಕೋತಾರೆ. ಅಲ್ಲಿ ಅಂದರೆ ಈ ನೋಡಿ, ಕಾರಾಗೃಹ ಇದೆಯಲ್ಲ, ಕಾರಾಗೃಹದಲ್ಲಿ ಎಣ್ಣೆ ಹೊಡಿತಾ ಇದ್ದಾರೆ. ಇವತ್ತು ಮತ್ತು ಮದ್ಯಪಾನ, ಧೂಮಪಾನ, ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಪಟ್ಟಿದ್ದೀರಿ. ಆದರೆ ಈ ರಿಯಾಬ್ ಸೆಂಟರ್ಗಳಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬ ಸಾಮಾನ್ಯ ಜನನ ಎತ್ತಾಕೊಂಡು ಹೋಗ್ಬಿಟ್ಟು ಕೂಡಾಕತ್ತು ಅಂದರೆ ಈ ಸಮಾಜಕ್ಕೆ ಕಾಣ್ದಂಗೆ ಗೌಪ್ಯವಾಗಿ ಎಷ್ಟೋ ಜನ ಇವತ್ತಿಗೂ ನನ್ನ ಗಮನಕ್ಕೆ ಬಂದಿರುವಂಗೆ ಎಷ್ಟೋ ಜನ ಇವತ್ತಿಗೂ ರಿಯಾಬ್ ಸೆಂಟರ್ಗಳಲ್ಲಿ ವರ್ಷಾನುಗಟ್ಟಲೆ ಅವ್ರನ್ನ ಕೂಡಾಕೊಂಡಿರೋ ರಿಯಾಬ್ಗಳು ನನ್ನ ಗಮನಕ್ಕೆ ಬಂದಿದ್ದಾವೆ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮುಖೇನ ನಾನು ಅದನ್ನು ರೈಡ್ ಮಾಡಿಸೋ ಮೂಲಕ ಮುಂದಿನ ನಾವು ನಮ್ಮದೇ ಆದಂಥ ಅಂಬಿ ರೆಬಲ್ ನ್ಯೂಸ್ ಟೀಮು ಜೊತೆಗೆ ನಮ್ಮ ಸ್ನೇಹಿತರ ಕಡೆಯಿಂದ, ನಮ್ಮ ಸಂಘಟನೆ ಕಡೆಯಿಂದ ನಾವು ಖಂಡಿತ ಈ ಕೆಲಸ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇವತ್ತು ರಿಯಾಬ್ ಸೆಂಟ್ರ್ಗಳು ಮದ್ಯಪಾನ ಬಿಡಿಸೋ ಕೇಂದ್ರ ಆಗಿಲ್ಲ. ಅವರು ಅಕ್ರಮವಾಗಿ ಏನು ಮಾಡ್ತಿದ್ದಾರೆ ಅಂದರೆ, ಗಂಡ ಹೆಂಡ್ತಿಗೆ ಏನೋ ಜಗಳ ಇರ್ತದೆ, ಹೆಂಡ್ತಿ ಗಂಡ ಸ್ವಲ್ಪ ಕುಡಿತಾ ಇರ್ತಾನೆ, ಅವನ್ನ ಕರ್ಕೊಂಡೋಗಿ ಕೂಡಾಕೊಳ್ಳೋದು. ಆ ಕೂಡಾಕೊಂಡು ಅವನಿಗೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಚಾರ್ಜ್ ಮಾಡೋದು. ಈ ಚಾರ್ಜನ್ನು ಅವರು ಅಕ್ರಮವಾಗಿ ಇವನಿಗೆ ಒಂದು ಮಾನಸಿಕ ವೈದ್ಯ ಅವ್ನು ಕರೆಸ್ಬಿಟ್ಟು ಒಂದೇನೋ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ, ಒಬ್ಬರು ಮಾನಸಿಕ ವೈದ್ಯನ ಕರ್ಕೊಂಡ್ಬಂದ್ಬಿಟ್ಟು ಒಂದು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರ ಬ್ಲಡ್ ಸ್ಯಾಂಪಲ್ ಅದು ಇದು ಅಂದ್ಬಿಟ್ಟು ಒಂದು ರಿಪೋರ್ಟ್ ಮಾಡಿಸ್ಕೊಬಿಟ್ಟು, ಯಾವುದೋ ಒಂದಿನ ಒಬ್ಬ ಡಾಕ್ಟರ್ ಕೈಲಿ ರಿಪೋರ್ಟ್ ಮಾಡಿಸ್ಕೊಬಿಟ್ಟು ಆ ಮದ್ಯಪಾನ ಬಿಡಿಸುವ ಕೇಂದ್ರದಲ್ಲಿ ಅವನೇ ಸ್ವಇಚ್ಛೆಯಿಂದ ಬಂದಿದ್ದಾನೆ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಅರ್ಜಿ ಇರ್ತದೆ, ಅವನೇ ಬಂದು ಸೇರ್ಕೊಂಡ ಅಂದ್ಬಿಟ್ಟು ಇವರು ರಾತ್ರಿ ಒಬ್ಬ ಕುಡಿದಿರುವಂಥ ಅಮಲಿರುವಂಥ ಮದ್ಯಪಾನಿನ ಕರ್ಕೊಂಬಂದ್ಬಿಟ್ಟು ಕೂಡಾಕತ್ತಾರೆ. ಕೂಡಾಕವತ್ತು ಬೆಳಗಿನ ಜಾವ ಒತ್ತಾಯಪೂರ್ವಕ ಒಂದು 2-3 ದಿನದಲ್ಲಿ ಅವನ ಕೈಲಿ ಒತ್ತಾಯಪೂರ್ವಕವಾಗಿ ಪ್ಲೀಸ್ ಅರ್ಜಿನ ಸಲ್ಲಿಸ್ತಾರೆ. ಇಲ್ಲಿ ಯಾರನ್ನೂ ಮದ್ಯಪಾನ ಬಿಡ್ತೀವಿ ಅಂತ ವಾಲಂಟ್ರಿಯಾಗಿ ಬಂದು ಯಾವ ಮದ್ಯಪಾನ ಕೇಂದ್ರಕ್ಕೆ ಬಂದು ಸೇರ್ಕೋತಾ ಇಲ್ಲ. ಇವ್ರು ಏನು ಮಾಡ್ತಾರೆ, ಈಗ ತಂದೆ ತಾಯಿಗಳು ಇರ್ಬೋದು, ಯಕ್ಷಮಾಡ ಅಣ್ಣ ತಮ್ಮದಿರ್ಬೋದು, ಅವ್ರಿಗೇನು ಹಿಂಸೆ ಆಯ್ತದೆ ಅವರಿಂದ ಅನ್ನೋ ಸಂದರ್ಭದಲ್ಲಿ ಕರ್ಕೊಂಡು ಸೇರಿಸ್ತಾರೆ. ಆದರೆ ಅವರು ಸರಿಯಾದಂಥ ಚಿಕಿತ್ಸೆ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಕರ್ಕೊಂಡು ಸೇರಿಸ್ತಾರೆ. ಆದರೆ ಈ ಮದ್ಯಪಾನ ಬಿಡಿಸುವ ಕೇಂದ್ರಗಳು ಮದ್ಯಪಾನ ಬಿಡಿಸೋಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಅವರು ಪುನರಾವರ್ತನೆ ಅವ್ರು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಕೆಲವೊಂದು NGO ಅಂತ ಹೇಳ್ತಾರೆ, ರಿಯಾಬ್ ಸೆಂಟ್ರು ಅಂತ ಹೇಳ್ತಾರೆ. ಇವರು ಏನು ಮಾಡ್ತಾರೆ ಅಂತಂದರೆ, ಕರ್ಕೊಂಬಂದು ಕೂಡಾಕೊಂಡ್ರೆ ಅವನಲ್ಲಿರೋ ಹೊಡೆದಾಡೋದು ಸುಧಾ ಬಿಡಲ್ಲ, ಎಲ್ಲ ಚೆಕ್ ಮಾಡಿ ಅವನ್ನ ಒಳಗಡೆ ಎಂಟಿ ತಗೋತಾರೆ. ಒಂದು 2-3 ಜೊತೆ ಬಟ್ಟೆ ತಗೋತಾರೆ. ಅವನ್ನ ಕೆಲವರಿಗೆ ಈ ಸರ್ಕಾರದಲ್ಲಿ ನಿಯಮ ಪ್ರಕಾರ ಒಬ್ಬ ರಿಯಾಬ್ ಸೆಂಟ್ರಲ್ಲಿ ಒಬ್ಬ ಅಡ್ಮಿಷನ್ ಆದಂದರೆ ಅವನಿಗೆ 90 ದಿನಗಳ ಕಾಲಾವಕಾಶ ಇರ್ತದೆ ಅವನ್ನ ಅಲ್ಲಿ ಇರಿಸ್ಕೊಳ್ಳೋದಕ್ಕೆ. ಆದರೆ ಈ ಕೆಲವು ರಿಯಾಬ್ ಸೆಂಟ್ರ್ಗಳಲ್ಲಿ ವರ್ಷ ಆದರೂ ಬಿಡುಗಡೆ ಮಾಡಲ್ಲ, 2 ವರ್ಷ ಆದರೂ ಬಿಡುಗಡೆ ಮಾಡಲ್ಲ, 3 ವರ್ಷ ಆದ್ರೂ ಬಿಡುಗಡೆ ಮಾಡಲ್ಲ. ಈ ಥರ ಅವರು ಬೇರೆಯವರಿಂದ ಹಣನ ಅವ್ರು ಪಡ್ಕೊಂಡು ಅವ್ರನ್ನ ಒಳಗಡೆ ಇರಿಸ್ಕೊತಾರೆ. ಕೆಲವು ರಿಯಾಬ್ ಸೆಂಟ್ರ್ಗಳು ಇವತ್ತು ಹೇಳ್ತೀನಿ, ಅವರು ನರ್ಸ್ ಇಟ್ಕೋಬೇಕು ಅಂತಿದೆ, ಅವ್ರು ಸಂಬಂಧಪಟ್ಟಂಗೆ ಅಲ್ಲಿ ಕೆಲಸಗಾರನ ಇಟ್ಕೋಬೇಕು ಅಂತ ಕಾನೂನಲ್ಲಿ ಕೆಲವು ನಿಬಂಧನೆಗಳಿದೆ. ಆದರೆ ಇವರು ಯಾವುದೇ ಥರದ ನರ್ಸಿಂಗ್ ಮಾಡಿರುವಂಥವ್ರನ್ನೇ ಆಗಲಿ, ಇವ್ರು ಸಂಬಂಧಪಟ್ಟ ಇಲಾಖೆಯ ಮಾರ್ಗದರ್ಶನದ ಮೂಲಕ ಏನು ಯಾವ್ಯಾವ ರೀತಿ ನಡ್ಸ್ಕೊಳ್ಬೇಕು ಆ ಥರ ನಡೆಸಲ್ಲ. ಕೆಲವು ರಿಯಾಬ್ ಸೆಂಟ್ರ್ಗಳಲ್ಲಿ ಯಾರು ಮತ್ತೆ ಅಲ್ಲಿ ಬಂದಂಥ ರಿಯಾಬ್ ಸೆಂಟ್ರ್ ಬಡಿಯೋದೆಲ್ಲ ಮಾಡ್ತಾರೆ. ಅದು ಈ ಸಮಾಜಕ್ಕೆ ಗೊತ್ತಿಲ್ಲ ಇವ್ರು ಈ ಥರ ರಿಯಾಬ್ ಸೆಂಟ್ರ್ಗಳು ಹೊಡಿತಾರೆ ಅಂತ. ಯಾಕೆಂದರೆ ಇವತ್ತು ನಮ್ಮ ಕಾನೂನು ಹೇಳ್ತದೆ ಏನಂತಂದರೆ, ಯಾವುದೇ ವ್ಯಕ್ತಿಗೆ ಹೊಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಆದರೆ ಈ ರಿಯಾಬ್ ಸೆಂಟ್ರ್ಗಳಲ್ಲಿ ಪ್ರತಿಯೊಂದು ರಿಯಾಬ್ ಸೆಂಟ್ರ್ಗಳಲ್ಲೂ ಕೆಲವು ರಿಯಾಬ್ ಸೆಂಟ್ರ್ಗಳು ಬಿಟ್ಟು ಇನ್ನೆಲ್ಲ ರಿಯಾಬ್ ಸೆಂಟ್ರ್ಗಳಲ್ಲೂ ಅವ್ರಿಗೆ ದೊಣ್ಣೆ ತಗೊಂಡು ಹೊಡೆಯೋದು ಇದು ಕೆಲಸ ಎಲ್ಲ ಮಾಡ್ತಾರೆ. ಪ್ಲಾಸ್ಟಿಕ್ ದೊಣ್ಣೆಗಳಿಂದ ಅವರಿಗೆ ಹಲ್ಲೆ ಮಾಡೋದು, ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು. ಇವ್ರ ಹೆಸರಿಗೆ ಮದ್ಯಪಾನ ಬಿಡಿಸೋ ಕೇಂದ್ರ ರಿಹ್ಯಾಬಿಲಿಟಿ ಸೆಂಟರ್ ಅಂತಂದರೆ ಮಾನಸಿಕವಾಗಿ ಕುಗ್ಗೋಗಿರೋ ವ್ಯಕ್ತಿ, ಅಡಿಕ್ಟ್ ಪರ್ಸನ್ನ
ಅವರು ಮದ್ಯಪಾನ ದಾಸನಾಗಿರೋನ್ನ ಅವರು ಮದ್ಯಪಾನ ಬಿಡಿಸ್ಬೇಕು. ಆದರೆ ಇವರು ಅದು ಯಾವುದೇ ರೀತಿಯ ಮದ್ಯಪಾನ ಬಿಡಿಸೋ ಕೇಂದ್ರ ಆಗ್ತಾನೆ ಅವರು ಕೆಲವು ರಿಹಾಬ್ ಸೆಂಟರ್ಗಳು ಅವ್ರನ್ನ ಕರ್ಕೊಬರೋದು, ಅವ್ರ ತಂದೆ ತಾಯಿ ಇತರರ ದುಡ್ಡಿಸ್ಕೊಳ್ಳೋದು, ಎಷ್ಟು ತಿಂಗಳು ಬೇಕಾದ್ರೆ ಇಟ್ಕೊಳ್ಳೋದು, ಅವ್ರನ್ನ ನಾವು ಚಿಕಿತ್ಸೆ ಮಾಡ್ತಾಯಿದ್ದೀವಿ ಅನ್ನೋ ಹೆಸರಲ್ಲೇ ಲಕ್ಷಾಂತರ ರೂಪಾಯಿ ವಸೂಲು ಮಾಡಿದ್ರೆ. ಕೆಲವರು ಲಿವರ್ ಪ್ರಾಬ್ಲಮು, ಸಣ್ಣ ಪುಟ್ಟ ಜಾಂಡೀಸೋ ಬಂದಿರ್ತದೆ, ಸ್ಟಾರ್ಟಿಂಗ್ ಅಂತ ಇರ್ತದೆ, ಅವ್ರಿಗೆ ನಾವು ಜಾಂಡೀಸ್ ಟ್ರೀಟ್ಮೆಂಟ್ ಕೊಡಿಸ್ತೋ, ನಾವು ಡಾಕ್ಟ್ರಿಗೆ ತೋರಿಸ್ತೋ ಅಂತ ಬಿಲ್ ಹಾಕೋದು, ನಾವು ಅಲ್ಲಿ ಕರ್ಕೊಂಡೋಗಿದ್ದು ಅವ್ರಿಗೆ ಇದು ಬ್ಲಡ್ ಟೆಸ್ಟ್ ಮಾಡೋದು ಅಂತ ಬಿಲ್ ಹಾಕೋದು ಹೇಳಿರ್ತಾರೆ. ಒಂದು 7-8 ಸಾವಿರ 15 ಸಾವಿರ ಅಂತ ಹೇಳಿರ್ತಾರೆ ಕೆಲವು ಸತಿ. ಇವ್ರೇನು ಮಾಡ್ತಾರೆ, 3 ತಿಂಗಳು ಇರಬೇಕು ಅಂತ ಕಂಡೀಷನಲ್ಲಿ ರೂಲ್ಸಲ್ಲಿ ಹೇಳಿರ್ತಾರೆ, ಬರ್ಸ್ಕೊಂಡಿರ್ತಾರೆ, ಸಿಗ್ನೇಚರ್ ಹಾಕೊಂಡಿರ್ತಾರೆ. ಆದರೆ ಇವ್ರೇನು ಮಾಡ್ತಾರೆ ಅಂತಂದರೆ ಮೆಡಿಕಲ್ಲು ಇತ್ಯಾದಿ ಅದು ಇದು XYZ ಅಂತ ಬಿಲ್ ಹಾಕೊಂಡು ಇವತ್ತು ರಿಹಾಬ್ ಸೆಂಟ್ರುಗಳು, ಈಗ ಕೆಲವು ಅನಧಿಕೃತ ರಿಹಾಬ್ ಸೆಂಟ್ರುಗಳು ನಡೀತಾ ಇದ್ದಾವೆ. ಇವರು ಪರ್ಮಿಷನ್, ಈಗ ಏನಾಯ್ತದೆ, ಒಂದು ಇಲಾಖೆ ಅನ್ನೋದು ಇರುತ್ತಲ್ಲ, ಆ ಇಲಾಖೆ ಒಂದು 30 ಜನ 40 ಜನ ತಗೊಂಡು ಪರ್ಮಿಷನ್ ಕೊಡ್ತದೆ. ಅದು ಆ ಇಲಾಖೆಗಿಂತ ಹೆಚ್ಚಾಗಿ 100 ಜನ 200 ಜನ 150 ಜನನ ಇಟ್ಕೊಂಡು ಒಂದು 20-30 ಜನ ವಾಸ ಮಾಡುವಂಥ ಪ್ರದೇಶದಲ್ಲಿ 100 ಜನ ಇಟ್ಕೊಂಡು ಅವರು ಇನ್ನೂ 100-150 ಜನ ಇಟ್ಕೊಂಡು ಕೆಲವು ಅಧಿಕಾರಿಗಳಿಗೆ ಲಂಚ ಕೊಟ್ಕೊಂಡು, ಕೆಲವು ಸ್ಥಳೀಯ ಅಧಿಕಾರಿಗಳಿಗೆ ಯಾರು ಸಂಬಂಧಪಟ್ಟವ್ರಿಗೆ ಇಟ್ಕೊಂಡು ಇವರು ವಾಲಂಟ್ರಿ ಯಾರು ಬರದೇ ಹೋದ್ರು ಇವರೇ ಎತ್ತಾಕೊಂಬಂದು ರೌಡಿಗಳ ಥರ ಹೋಗಿ ಎತ್ತಾಕೊಂಬಂದು ಅವ್ರನ್ನ ಕೂಡಾಕೊಂಡು ನಾವು ಮದ್ಯಪಾನ ಬಿಡಿಸ್ತೀವಿ, ನಾವು ಇವ್ರು ಧೂಮಪಾನ ಬಿಡಿಸ್ತೀವಿ, ಇವ್ನು ಅಡಿಟ್ ಮಾಡಿರೋದೆಲ್ಲ ಬಿಡಿಸ್ತೀವಿ. ಇವು ಕೆಲವು ಗಾಂಜಾ ಅಡಿಟ್ ಪರ್ಸನ್ಸು ಈ ಥರದೆಲ್ಲ ಎಲ್ಲ ರಿಹಾಬ್ ಸೆಂಟರ್ಗಳು ಇರ್ತಾರೆ. ಅವ್ರಿಗೆಲ್ಲ ಇವರು ಬಡ್ಕೊಂಡು ಕೂಡಾಕೊಂಡು ಒಂದು ಥರ ಜೈಲಿಗಿಂಟು ಇದೊಂಥರ ನರಕರಯತ್ನೆ. ಅದು ಯಾರೋ ಮೊದಲು ಹೇಳ್ತಿದ್ರು, ಇದು ಯಾವುದೋ ಒಂದು ಜೈಲು, ತಿಹಾರ್ ಜೈಲು ಅದು ಇದು ಹೋಲಿಸ್ತಾರೆ. ಅಲ್ಲಿ ಜೈಲು ಇದ್ಬಿಟ್ರೆ ಸಾಕಣಪ್ಪ ಭಾರಿ ಹಿಂಸೆ ಅಂತ. ಅದಕ್ಕಿಂಟು ಕೆಟ್ಟದಾಗಿರ್ತದೆ. ಜೈಲಲ್ಲಿ ಬೇಕಾದ್ರೆ 10 ವರ್ಷ ಬೇಕಾದ್ರೆ ಇರ್ಬೋದು, ಒಂದು ರಿಹಾಬಲ್ಲಿ 1 ತಿಂಗಳು ಇರೋಕ್ಕಾಗಲ್ಲ. ಆ ಥರ ಪರಿವರ್ತನಾ ಕೇಂದ್ರಗಳು ಇವತ್ತು ಜೈಲಿಗಿಂಟು ದೊಡ್ಡ ಡಕಾಯಿತಿ ಕೇಂದ್ರಗಳಾಗ್ಬಿಟ್ಟಿದೆ. ಇದು ದುಡ್ಡನ್ನೇ ಅವರು ಒಂಥರ ಹಣ ಮಾಡೋಕ್ಕೋಸ್ಕರ ಈ ರಿಹಾಬಿಲಿಟೇಷನ್ ಸೆಂಟರ್ ಅಂತ ಮಾಡ್ಕೊಂಡು ಕೆಲವರು ಪೂರ್ತಿ ಹಣ ಹೊಡೆಯದೆ ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಸಾಥ್ ಕೊಡ್ತಾರೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಇನ್ನೂ ನೆಕ್ಸ್ಟ್ ಮತ್ತೆ ನಾವು ವೀಡಿಯೋ ಮಾಡ್ತೀವಿ. ಮತ್ತು ಈ ವೀಡಿಯೋ ಮಾಡೋ ಸಂದರ್ಭದಲ್ಲಿ ನಾವು ಅಧಿಕಾರಿಗಳು ಸಮೇತ ನಾವು ಈ ರಿಹಾಬಿಲಿಟೇಷನ್ ಸೆಂಟರ್ಗಳನ್ನ ಮುಚ್ಚಿಸೋಕ್ಕೋಸ್ಕರ ಸರ್ಕಾರ ಏನು ನಿಯಮ ಕೊಟ್ಟಿದೆ ಆ ನಿಯಮನ ಪಾಲಿಸುತ್ತಾರ ನಾವು ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಎಲ್ಲ NGOಗಳಿಗೂ ನಾವೇ ಖುದ್ದಾಗಿ ನಾವು ಅಧಿಕಾರಿಗಳ ಸಮೇತ ನಾವು ಖುದ್ದಾಗಿ ಭೇಟಿ ಕೊಡ್ತೀವಿ, ಆಗ ಮುಚ್ಚಾಕ್ತೀವಿ. ಅದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ರೀತಿ ರಿಹಾಬ್ ಸೆಂಟರ್ಗಳು ಯಾವ್ಯಾವ ನಡೀತಿದೆ ಅಂತ ನಿಮಗೆ ಮುಂದೆ ನಾವು ರಿಯಾಲಿಟಿ ತೋರಿಸ್ತೀವಿ. ಇದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.